4 ಬಾರಿ ರಾಷ್ಟ್ರ ಪ್ರಶಸ್ತಿ ಪಡೆದಿರುವ ನಟಿ ಕಂಗನಾ ರಾವತ್ ಅವರ ಸಾಲು ಸಾಲು ಸಿನಿಮಾಗಳು ಸೋತಿವೆ. ಈಗೇನಿದ್ದರೂ ತಮ್ಮ ಬಹುನಿರೀಕ್ಷಿತ ಸಿನಿಮಾ ಎಮರ್ಜೆನ್ಸಿ ಮೇಲೆ ಕಂಗನಾ ರಾವತ್ ಅವರು ತುಂಬ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ. ಇದಕ್ಕಾಗಿ ಹಲವು ವರ್ಷಗಳಿಂದ ಕಷ್ಟಪಡುತ್ತಿದ್ದು ಸಿನಿಮಾ ಬಿಡುಗಡೆ ದಿನಾಂಕವನ್ನು ಘೋಷಿಸಿದ್ದಾರೆ. ಬಾಲಿವುಡ್ ಕ್ವೀನ್ ಎಂದೇ ಖ್ಯಾತರಾದ ನಟಿ ಕಂಗನಾ ರಾವತ್ ಅಯೋಧ್ಯೆಯಲ್ಲಿ ನಡೆದ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭದಲ್ಲಿ ಭಾಗವಹಿಸಿದ್ದರು. ರಾಮನೂರಿನಿಂದ ಬಂದ ಒಂದು ದಿನದ ನಂತರ ತಮ್ಮ ಮುಂಬರುವ ಚಿತ್ರ ಎಮರ್ಜೆನ್ಸಿ ಬಿಡುಗಡೆ ದಿನಾಂಕವನ್ನು ಪ್ರಕಟಿಸಿದ್ದಾರೆ. ಕಂಗನಾ ರಾವತ್ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಸಿನಿ ಪ್ರೇಕ್ಷಕರು ಕುತೂಹಲದಿಂದ ಕಾಯುತ್ತಿರುವ ಈ ರಾಜಕೀಯ ಡ್ರಾಮಾ ಜೂನ್ 14, 20, 24ರಂದು ಥಿಯೇಟರ್ಗಳಿಗೆ ಬರಲಿದೆ ಎಂದು ನಟಿ ಘೋಷಿಸಿದ್ದಾರೆ. ಜಿ ಸ್ಟುಡಿಯೋಸ್ ಮತ್ತು ಮಣಿಕರ್ಣಿಕಾ ಫಿಲ್ಮ್ಸ್ ಚಿತ್ರಕ್ಕೆ ಬಂಡವಾಳ ಹಾಕಿದ್ದಾರೆ. ಇದೊಂದು ದೊಡ್ಡ ಬಜೆಟ್ ಚಿತ್ರವಾಗಿದ್ದು ಭಾರತೀಯ ಪ್ರಜಾಪ್ರಭುತ್ವ ಇತಿಹಾಸದಲ್ಲಿ ಕರಾಳ ಘಟನೆ ಎಂದು ಕರೆಯಲಾಗುವ ಎಮರ್ಜೆನ್ಸಿ ಸುತ್ತಲಿದೆ. ಮಂಗಳವಾರ ಇನ್ಸ್ಟಾಗ್ರಾಂನಲ್ಲಿ ಕಂಗನಾ ರಾವತ್ ಎಮರ್ಜೆನ್ಸಿಯ ಹೊಸ ಪೋಸ್ಟನ್ನು ಹಂಚಿಕೊಂಡಿದ್ದಾರೆ. ಈ ಚಿತ್ರವನ್ನು ಕಂಗನಾ ಅವರೇ ನಿರ್ದೇಶಿಸಿದ್ದು ಕತೆ ಕೂಡ ಅವರೇ ಬರೆದಿದ್ದಾರೆ. ಸಿನಿಮಾದಲ್ಲಿ ಕಂಗನಾ ರಾವತ್ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯ ಪಾತ್ರ ನಿರ್ವಹಿಸುತ್ತಿದ್ದು ಪೋಸ್ಟರ್ಗಳಲ್ಲಿಯೂ ಅವರಂತೆಯೇ ಕಾಣಿಸಿಕೊಂಡಿದ್ದಾರೆ. ಹೊಸ ಪೋಸ್ಟ್ಗೆ ಭಾರತದ ಕರಾಳ ಘೋಷಣೆಯ ದಿನ ಕಥೆಯನ್ನು ಅನ್ಲಾಕ್ ಮಾಡಿ 14ನೇ ತಾರೀಕು ಜೂನ್ 24ರಂದು ಎಮರ್ಜೆನ್ಸಿಯನ್ನು ಘೋಷಿಸಲಾಗುತ್ತಿದೆ. ಅತ್ಯಂತ ಭಯಭೀತ ಮತ್ತು ಉಗ್ರ ಪ್ರಧಾನಿ ಇಂದಿರಾ ಗಾಂಧಿ ಚಿತ್ರಮಂದಿರಗಳಿಗೆ ಗುಡುಗಿದಾಗ ಇತಿಹಾಸವು ಜೀವಂತ ಸಾಕ್ಷಿಯಾಗಲಿ ಎಂದು ಅಶಿಕೆ ನೀಡಿದ್ದಾರೆ. ಸುದ್ದಿ ಸಂಸ್ಥೆ PTI ಪ್ರಕಾರ ನಟಿ ಕಂಗನಾ ರಾವತ್ ತಮ್ಮ ಹೇಳಿಕೆಯಲ್ಲಿ ಎಮರ್ಜೆನ್ಸಿ ನನ್ನ ಅತ್ಯಂತ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದೆ ಮತ್ತು ಮಣಿಕರ್ಣಿಕಾ ನಂತರ ನನ್ನ 2ನೇ ನಿರ್ದೇಶನ ಸಿನಿಮಾ. ಈ ದೊಡ್ಡ ಬಜೆಟ್ ಗ್ರ್ಯಾಂಡ್ ಅವಧಿಯ ಸಿನಿಮಾದಲ್ಲಿ ನಾವು ಅತ್ಯುತ್ತಮ ಭಾರತೀಯ ಮತ್ತು ಅಂತಾರಾಷ್ಟ್ರೀಯ ಪ್ರತಿಭೆಗಳನ್ನು ಒಗ್ಗೂಡಿಸಿದ್ದೇವೆ ಎಂದಿದ್ದಾರೆ. ಎಮರ್ಜೆನ್ಸಿ ಚಿತ್ರವನ್ನು ಈ ಹಿಂದೆ ನವೆಂಬರ್ 24, 2023ರಂದು ಥಿಯೇಟರ್ನಲ್ಲಿ ಬಿಡುಗಡೆ ಮಾಡಲು ನಿರ್ಧರಿಸಲಾಗಿತ್ತು. ಆದರೆ ಕಂಗನಾ ಅವರ ಶೆಡ್ಯೂಲ್ನಿಂದಾಗಿ ವೇಳಾಪಟ್ಟಿಯನ್ನು ಬದಲಾಯಿಸಲಾಯಿತು. ಇನ್ನು ಚಿತ್ರದಲ್ಲಿ ಅನೂಪ್ ಶೇರ್, ಮಹಿಮಾ ಚೌಧರಿ, ಮಿಲಿಂದ್ ಸೋನಾನ್, ಶ್ರೇಯಸ್, ವಿಕಾಸ್ ನಾಯರ್ ಮತ್ತು ದಿವಂಗತ ಸತೀಶ್ ಕೌಶಿಕ್ ಕೂಡ ನಟಿಸಿದ್ದಾರೆ. ಜಿ ಸ್ಟುಡಿಯೋಸ್ ಮತ್ತು ಕಂಗನಾ ರಾವತ್ ಫಿಲ್ಮ್ಸ್ನಲ್ಲಿ ಎಮರ್ಜೆನ್ಸಿ ಸಿನಿಮಾ ಮೆಗಾ ಬಜೆಟ್ನಲ್ಲಿ ನಿರ್ಮಾಣವಾಗಿದೆ. ರಿತೇಶ್ ಶಾ ಚಿತ್ರಕ್ಕೆ ಚಿತ್ರಕಥೆ ಮತ್ತು ಸಂಭಾಷಣೆ ಬರೆದಿದ್ದಾರೆ. ಈ ಚಿತ್ರವು ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ ಜೀವನ ಸುತ್ತುತ್ತದೆ. ಎಮರ್ಜೆನ್ಸಿಗೆ ಮೊದಲ ಬಾರಿಗೆ ಕಂಗನಾ ರಾವತ್ ಒಬ್ಬರೇ ಆಕ್ಷನ್ ಕಟ್ ಹೇಳಿದ್ದಾರೆ.